ಹಾಯ್ ಹಲೋ ಕೆ ಜಂಗಲ್ ರೆಸಾರ್ಟ್ ಪಾರ್ಟ್ 2 ವ್ಲಾಗ್ಗೆ ನಿಮ್ಗೆಲ್ಲ ವೆಲ್ಕಮ್ ಅಂತ ಹೇಳ್ತಾ ಸೊ ಇನ್ನ ಯಾರೆಲ್ಲ ಪಾರ್ಟ್ 1 ವ್ಲಾಗ್ನ ನೋಡಿಲ್ಲ ಪ್ಲೀಸ್ ಯಾರು ಮಿಸ್ ಮಾಡ್ಕೊಳ್ಬೇಡಿ. ವ್ಲಾಗ್ನ ನೋಡಿ ಪಾರ್ಟ್ 1. ಸೊ ಇವಾಗ ಕೆ ಜಂಗಲ್ ರೆಸಾರ್ಟ್ ಅಲ್ಲಿ ಯಾವ ತರ ಗೇಮ್ಸ್ ಇದೆ ಹಾಗೆ ಯಾವ ತರ ನಾವು ಗೇಮ್ಸ್ ನ ಎಂಜಾಯ್ ಮಾಡಿದ್ವಿ ಅನ್ನೋದೆಲ್ಲ ಇದರಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ನಾವು ಟಿಫನ್ ನ ಮುಗಿಸ್ಕೊಂಡ್ವಿ 9:30 ಎಲ್ಲ ಟಿಫನ್ ಮುಗಿಸ್ಕೊಂಡು ಗೇಮ್ಗೆ ಎಂಟರ್ ಆದ್ವಿ. 9:45 9:30 ಎಲ್ಲ ಗೇಮ್ಗೆ ಎಂಟರ್ ಆದ್ವಿ. ಸೊ ಅಲ್ಲಿ ರೂಲ್ಸ್ ಏನು ಅಂದ್ರೆ ಫಸ್ಟ್ ಡ್ರೈ ಗೇಮ್ಸ್ ಎಲ್ಲ ಆಡಿಸ್ತಾರೆ. ಡ್ರೈ ಗೇಮ್ಸ್ ಆದ್ಮೇಲೆನೆ ವಾಟರ್ ಫಾಲ್ಸ್ ಇಳಿಲಿಕ್ಕೆ ಅಂದ್ರೆ ವಾಟರ್ ಅಂದ್ರೆ ಸ್ವಿಮ್ಮಿಂಗ್ ಲೈಕ್ ವಾಟರ್ದ ಏನೇನ್ ಗೇಮ್ ಇದೆ ಸೊ ಅದೆಲ್ಲ 11:30 ಮೇಲೆನೆ ಆಡ್ಸೋದು. ಸೊ ಹಂಗಾಗ್ಬಿಟ್ಟು ನಾವು ಡ್ರೈ ಗೇಮ್ ಎಲ್ಲ ಮುಗಿಸ್ಕೊಂಡ್ವಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸಂತುಗೆ ಹೆಲ್ಮೆಟ್ ಎಲ್ಲ ಹಾಕಿ ಫುಲ್ ಎಲ್ಲ ಅದು ಬೆಲ್ಟ್ ಅಲ್ಲಿ ಪ್ರೊಟೆಕ್ಟ್ ಮಾಡ್ತಾ ಇದಾರೆ. ಅಂದ್ರೆ ನಾವು ಗೇಮ್ ಆಡ್ಬೇಕಾದ್ರೆ ಅಕಸ್ಮಾತ್ ಮಿಸ್ ಆಗಿ ಕೆಳಗಡೆ ಏನಾದ್ರು ಬಿದ್ರೆ ಅಂತ ಹೇಳ್ಬಿಟ್ಟು ಫುಲ್ ಆತರ ಬೆಲ್ಟ್ ಎಲ್ಲ ಹಾಕಿದ್ರು. ಸೊ ಅಲ್ಲಿ ಕಾಣಿಸ್ತಿದೆಯಲ್ಲ ಟೈರ್ ತರ ಸೊ ಆ ಗೇಮ್ ನ ಆಡ್ಲಿಕ್ಕೆ ಅಂತ ಒಂದೊಂದು ಇದ್ರಲ್ಲೂ ಒಂದೊಂದ್ ತರ ಗೇಮ್ಸ್ ಇದೆ. ಅಂದ್ರೆ ಒಂದೊಂದು ಪೋರ್ಷನ್ ಕಂಪ್ಲೀಟ್ ಆದ್ಮೇಲೆ ಒಂದೊಂದ್ ತರ ಥ್ರಿಲ್ಲಿಂಗ್ ಗೇಮ್ಸ್ ಮತ್ತೆ ಇಂಟ್ರೆಸ್ಟಿಂಗ್ ಅಂತಾನೆ ಹೇಳ್ಬೋದು. ಸೊ ನಾನಂತೂ ಈ ಗೇಮ್ ಅಲ್ಲಿ ತುಂಬಾ ಎಂಜಾಯ್ ಮಾಡಿದೆ. ಸೊ ಒಂದೊಂದು ಗೇಮ್ಸ್ ನಾವ್ ಆಡ್ಬೇಕಂದ್ರೆ ಏನಿಲ್ಲ ಅಂದ್ರೂ ಒಂದ್ ಗೇಮ್ ಆಡ್ಲಿಕ್ಕೇನೆ ಒಂದ್ 30 ಮಿನಿಟ್ಸ್ ಆದ್ರೂ ಬೇಕು. ಸೊ ಅಷ್ಟು ಟಫ್ ಇರುತ್ತೆ. ಗೇಮ್ಸ್ ಎಲ್ಲ ಯಾವ್ದು ಈಸಿ ಇರಲ್ಲ. ಮಕ್ಳು ಆಡ್ತಾರಲ್ಲ ಆತರ ಅಂತೂ ಗೇಮ್ಸ್ ಇರೋದಿಲ್ಲ. ಫುಲ್ ಎಲ್ಲ ಇಂಟ್ರೆಸ್ಟಿಂಗ್ ಗೇಮ್ಸ್ ಅಂದ್ರೆ ಮಕ್ಳು ಆಡೋ ಗೇಮ್ನೆ ನಮ್ಮ ಹತ್ರ ಆಡಿಸ್ತಾರೆ ಕೆಲವೊಂದ್ ರೆಸಾರ್ಟ್ಗಳಲ್ಲಿ. ಸೊ ಇಲ್ಲಿ ಆತರ ಇಲ್ಲ, ತುಂಬಾ ಟಫ್ ಆಗಿರುತ್ತೆ. ಹಾಗೆ ತುಂಬಾ ಸೇಫ್ಟಿ ವೈಸ್ ಎಲ್ಲ ಅವರು ತುಂಬಾ ಚೆನ್ನಾಗಿ ನಮ್ಗೆ ಎಲ್ಲ ಹಾಕೊಡ್ತಾರೆ. ನೀವು ನೋಡ್ಬೋದು ನಾನ್ ಆಡ್ತಾ ಇದ್ದೀನಿ ಯಾಕಂದ್ರೆ ನಾನಂತೂ ಫುಲ್ ಧೈರ್ಯ ಮಾಡಿ ಈ ಗೇಮ್ ನ ಆಡ್ತಾ ಇದ್ದೀನಿ. ಸೊ ನೋಡ್ಲಿಕ್ಕೆ ನಿಮ್ಗೆ ಇಲ್ಲಿ ವಿಡಿಯೋದಲ್ಲಿ ಅದು ಈಸಿ ಅನ್ನಿಸ್ಬೋದು ಬಟ್ ನಾವ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಥ್ರಿಲ್ಲಿಂಗ್ ಅಂತಾನೆ ಹೇಳ್ಬೋದು. ಅದು ಎಕ್ಸ್ಪೀರಿಯನ್ಸ್ ಮಾಡಿರೋರ್ಗೆ ಗೊತ್ತಿರುತ್ತೆ. ಸೊ ಇನ್ನು ಯಾರೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿ, ತುಂಬಾ ಚೆನ್ನಾಗಿದೆ ಈ ಗೇಮು. ನಾನು ಆಕ್ಚುಲಿ ಹೇಳ್ಬೇಕಂದ್ರೆ ಈ ಟೈರ್ ಮೇಲೆ ಬೇಗ ಬೇಗ ನಡ್ಕೊಂಡು ಹೋಗ್ಬಿಟ್ಟೆ. ಸೊ ನೆಕ್ಸ್ಟ್ ಇದೆಯಲ್ಲ ಗೇಮು ನನ್ಗಂತೂ ಕಾಲು ಕೈ ಎಲ್ಲ ಫುಲ್ಲು ಶೇಕ್ ಆಗ್ತಿತ್ತು, ಅಷ್ಟು ಟಫ್ ಇದೆ. ನಾನು ನೆಕ್ಸ್ಟ್ ಆಡ್ತೀನಿ, ನೀವು ನೋಡ್ಬೋದು. ಯಾವ ತರ ಅನ್ನಿಸ್ತಿದೆ ಅಂದ್ರೆ ಫುಲ್ ನಾವು ಮುಂದೆ ಕಾಲಿಟ್ರೆ ಅದು ಫುಲ್ ಶೇಕ್ ಆಗ್ತಿದೆ. ಅಂದ್ರೆ ನಾವು ಸಹ ಶೇಕ್ ಆಗ್ತಿದೀವಿ, ಅದ್ ಕಾಲಿಟ್ಟ ತಕ್ಷಣ ಅದು ಸಹ ಫುಲ್ ಶೇಕ್ ಆಗ್ತಿದೆ. ಸೊ ನನ್ಗೇನೋ ಗೊತ್ತಿಲ್ಲ, ನೋಡ್ಲಿಕ್ಕೆ ಅದು ಡಿಸ್ಟೆನ್ಸ್ ಎಲ್ಲ ಕಮ್ಮಿನೇ ಇದೆ, ಕೆಳಗಡೆ ಬಿದ್ರು ಏಟ್ ಆಗಲ್ಲ, ಜಂಪ್ ಮಾಡಿದ್ರು ಜಂಪ್ ಮಾಡ್ಬೋದು. ಬಟ್ ನಾವು ಅದ್ರ ಮೇಲ್ಗಡೆ ಹೋದಾಗ ಏನೋ ಒಂಥರ ಅಯ್ಯೋ ಕೆಳಗಡೆ ಜಾಸ್ತಿ ಆಳ ಇದೆಯೇನೋ ಅಥವಾ ಕಾಲಿಟ್ಬಿಟ್ರೆ ಬಿದೋಗ್ಬಿಡ್ತೀವೇನೋ ಅನ್ನೋ ಫೀಲ್ ನಮ್ಗಾಗ್ತಾ ಇರುತ್ತೆ. ಬಟ್ ನೋಡೋರ್ಗೆ ಅಯ್ಯೋ ಏನ್ ಈ ತರ ಆಡ್ತಾ ಇದಾರೆ ಮುಂದೆ ಹೆಜ್ಜೆ ಇಡಕ್ಕೆ ಅಂತ ಅನ್ಸುತ್ತೆ. ಬಟ್ ಅದು ಫುಲ್ಲು ಶೇಕ್ ಒಂಥರ ಹಗ್ಗನು ಶೇಕ್ ಆಗ್ತಿತ್ತು, ಈ ಕಡೆ ಕೆಳಗಡೆ ಟೂಲ್ಸ್ ಸಹ ಶೇಕ್ ಆಗ್ತಿತ್ತು. ನಂಗಂತೂ ಸಿಕ್ಕಾಪಟ್ಟೆ ಇದೊಂದು ಪೋರ್ಷನ್ ನಾನು ಕಂಪ್ಲೀಟ್ ಮಾಡಕ್ ಏನಿಲ್ಲ ಅಂದ್ರೂ ಒಂದ್ 20 ಮಿನಿಟ್ಸ್ ತಗೊಂಡಿದ್ದೀನಿ ಬರೀ ಈ ಪೋರ್ಷನ್ ನ. ಗೇಮ್ ಅಲ್ಲ, ಬರೀ ಈ ಪೋರ್ಷನ್ ಕಂಪ್ಲೀಟ್ ಮಾಡಕ್ಕೆ 20 ಮಿನಿಟ್ಸ್ ತಗೊಂಡಿದ್ದೀನಿ. ಸೊ ನನ್ಗಂತೂ ಅಷ್ಟು ಟಫ್ ಅನ್ನಿಸ್ತು, ಏನೋ ಗೊತ್ತಿಲ್ಲ. ನಮ್ಮಮ್ಮನೂ ತುಂಬಾ ಚೆನ್ನಾಗೆಲ್ಲ ಆಡಿದ್ರು. ನಮ್ಮಮ್ಮ ನೀವು ನೋಡ್ಬೋದು ಹಿಂದೆ ಬರ್ತಿದ್ದಾರೆ ನನ್ನ ಹಿಂದೆ. ನಮ್ಮಮ್ಮ ಮತ್ತೆ ಮಿಂಚು ಅದೇ ನಮ್ ಶೋಭಕ್ಕ ಮಗಳು ಅವ್ರಿಬ್ರು ಬರ್ತಾ ಇದಾರೆ. ಬಟ್ ಅವ್ರಿಗೇನು ಅಷ್ಟು ಟಫ್ ಅನ್ನಿಸ್ಲಿಲ್ಲ, ಬಟ್ ನನಗಂತೂ ಸಿಕ್ಕಾಪಟ್ಟೆ ಟಫ್ ಅನ್ಸ್ತು. ಹಾಗೆ ಸಂತು ಎಲ್ಲಾ ಪೋರ್ಷನ್ಸ್ ಎಲ್ಲ ಮುಗಿಸ್ಕೊಂಡು ಈ ತರ ಇದು ನೆಕ್ಸ್ಟ್ ಪೋರ್ಷನ್ ಇದು ಥರ್ಡ್ ಪೋರ್ಷನ್ಸ್ ಅನ್ಸುತ್ತೆ. ಸೊ ಥರ್ಡ್ ಪೋರ್ಷನ್ಗೆ ಹೋದ್ರು, ಟೈರ್ ನೇತಾಡ್ತಾ ಇದಾರೆ. ನಾ ಇದೇನಪ್ಪ ಅಂತ ವಿಡಿಯೋ ಮಾಡ್ಕೊಂಡೆ. ಯಾಕಂದ್ರೆ ಇದು ಅಷ್ಟೇ ತುಂಬಾ ಬ್ಯಾಲೆನ್ಸಿಂಗ್ ಇರ್ಬೇಕು. ಮತ್ತೆ ಈ ಗೇಮ್ನೆಲ್ಲ ಆಡ್ಲಿಕ್ಕೆ ಹೆಂಗೆ ಅಂದ್ರೆ ಟ್ರಿಕ್ಸ್ ಗೊತ್ತಿರ್ಬೇಕು. ಟ್ರಿಕ್ಸ್ ಗೊತ್ತಿದ್ರೆ ಬೇಗ ಬೇಗ ಕಂಪ್ಲೀಟ್ ಮಾಡ್ಬಿಡ್ಬೋದು. ಸೊ ನಮ್ಗೆ ಮೋಸ್ಟ್ಲಿ ಅದಕ್ಕೆ ಟಫ್ ಅಂತ ಅನ್ನಿಸ್ತು. ಫುಲ್ ಎಳಿಬೇಕಾ? ಆ ಬತ್ತನಿಲ್ಲ. ಗೈಸ್ ಎಲ್ಲಿ ಕುತ್ಕೊಂಡಿದೀವಿ ಅಂತ ನೋಡ್ತಾ ಇದ್ದೀರಾ? ನಾವು ನೋಡಿ ಇಲ್ಲಿ ಟೈರ್ ಇದೆಯಲ್ಲ ಹತ್ತದು ಅಲ್ಲಿ ಕುತ್ಕೊಂಡಿದೀವಿ. ಇವ್ರು ಇವಾಗ ಕುತ್ಕೊಂತವ್ರೆ, ನಮ್ಮ ಅತ್ತೆನೂ ಸಾಹಸ ಮಾಡಿ ಹತ್ಬಿಟ್ಟವ್ರೆ. ಸೊ ಬರೀ ಹಾಯ್ ಏನ್ ಮಾಡ್ತೀಯ? ಅವ್ರ ಹಾಯ್ ಎಡ್ಸಲಿ ಅಂತ ನೋಡ್ತಾರೆ ನಿಂದ. ಮತ್ತೆ ಗೇಮ್ಸ್ ಅಂತೂ ತುಂಬಾನೇ ಚೆನ್ನಾಗಿದ್ದಾವೆ. ಒಂದ್ಸಲ ವಿಸಿಟ್ ಕೊಡಿ. ಕೆ ಜಂಗಲ್ ರೆಸಾರ್ಟ್ ಚೇಳೂರ್ ಹತ್ರ 5 ಕಿಲೋಮೀಟರ್ಸ್ ಇದೆ, ತುಮಕೂರು ನಿಯರ್. ಗೈಸ್ ನಂಗಂತೂ ಫುಲ್ ಸಾಕಾಗೋಯ್ತು ಗೈಸ್. ಯಾಕೋ ಒನ್ ಡೇ ಟ್ರಿಪ್ಗೆ ಸೂಪರ್. ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಬರ್ಬೋದು, ತುಂಬಾ ಸೂಪರ್ ಆಗಿದೆ. ಬಂದೊಂದ್ಸಲ ವಿಸಿಟ್. ಫೋಟೋ ಸೆಕ್ಷನ್ ನಡೀತಾ ಇದೆ.
ಗೇಮ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಇವಾಗ ವಾಟರ್ ಫಾಲ್ಸ್ಗೆ ಹೋಗ್ತಾ ಇದೀವಿ. ಸೊ ನೋಡೋಣ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ. ವಾಟರ್ ಫಾಲ್ಸ್ ಅಂತ ಇದೀನಿ, ಸಾರಿ ಸ್ವಿಮ್ಮಿಂಗ್ ಫೂಲ್ಗೆ. ನೋಡೋಣ ಹೆಂಗಿರುತ್ತೆ ಏನಾಯ್ತಾ ಅಂತ. ಇವಾಗ ಡ್ರೈ ಗೇಮ್ಸ್ ಎಲ್ಲ ಮುಗೀತು, ಬಟ್ ಇನ್ನ ಡ್ರೈ ಗೇಮ್ಸ್ ಎಲ್ಲ ಸಿಕ್ಕಾಬಟ್ಟೆ ಇದಾವೆ. ಬಟ್ ನನ್ಗೆ ಯಾಕೋ ಫುಲ್ ಟಯರ್ಡ್ ಅನ್ನಿಸ್ತಿತ್ತು. ಅಷ್ಟರಲ್ಲಿ ಮೊಬೈಲ್ ಚಾರ್ಜರು ಸಹ ಖಾಲಿ ಆಯ್ತು ಮೊಬೈಲ್ ಅಲ್ಲಿ. ಸೊ ಮೊಬೈಲ್ ನಲ್ಲಿ ಚಾರ್ಜ್ ಮಾಡ್ಕೊಂಡೆ ಸ್ವಲ್ಪ ಹೊತ್ತಲ್ಲಿ ರೆಸ್ಟ್ ಮಾಡಿದೆ. ಅಷ್ಟರಲ್ಲಿ 11:30 ಆಗೋಯ್ತು. ಸೊ ವಾಟರ್ ಗೇಮ್ಸ್ ಎಲ್ಲ ಏನಿದೆ ಎಲ್ಲ ಓಪನಿಂಗ್ ಅಂತ ಹೇಳಿದ್ರು. ಸೊ ವಾಟರ್ ಗೇಮ್ಸ್ ಎಲ್ಲ ಓಪನ್ ಆಯ್ತಲ್ಲ, ಸೊ ಹಂಗಾಗ್ಬಿಟ್ಟು ನಾನು ಸ್ವಿಮ್ಮಿಂಗ್ ಫೂಲಿಗೆ ಬಂದೆ. ಲಿರಿಶಾನು ತುಂಬಾ ಕೇಳ್ತಾ ಇದ್ಲು, ಮಮ್ಮಿ ಸ್ವಿಮ್ಮಿಂಗ್ ಫೂಲ್ಗೆ ಹೋಗ್ಬೇಕು, ನಾನ್ ನೀರಲ್ಲಿ ಆಟ ಆಡ್ಬೇಕು, ಬೇಗ ಕರ್ಕೊಂಡು ಹೋಗಿ ಹೋಗಿ ಅಂತ. ಸೊ ಹಂಗಾಗ್ಬಿಟ್ಟು ನನ್ಗೂ ಆಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಸ್ವಿಮ್ಮಿಂಗ್ ಫೂಲ್ ಒಂಥರ ಇಷ್ಟ ಆಗುತ್ತೆ. ಸ್ವಿಮ್ಮಿಂಗ್ ಫೂಲ್ ಅಂತಾನೆ ಅಲ್ಲ, ವಾಟರ್ದ್ ಯಾವ್ದೇ ಗೇಮ್ಸ್ ಆದ್ರೂ ತುಂಬಾ ಇಷ್ಟ ಪಡ್ತೀನಿ. ಸೊ ಹಂಗಾಗ್ಬಿಟ್ಟು ಓಕೆ ಅಂತ ಹೇಳ್ಬಿಟ್ಟು ಬಂದ್ವಿ. ನೀವು ಬೇಕಂದ್ರೆ ಡ್ರೈ ಗೇಮ್ಸ್ ಎಲ್ಲ ಇನ್ನ ಜಾಸ್ತಿ ಇದೆ, ಫುಲ್ ಎಂಜಾಯ್ ಮಾಡ್ಬೋದು. ಅದೇನೋ ಅಂತಾರಲ್ಲ ಅದಕ್ಕೆಲ್ಲ ಡ್ರೈ ಗೇಮ್ಸ್ ಎಲ್ಲ ಆಡ್ಲಿಕ್ಕೆ ಧೈರ್ಯ ಜಾಸ್ತಿ ಬೇಕು. ಸೊ ಧೈರ್ಯ ಇರೋರು ಡ್ರೈ ಗೇಮ್ಸ್ ಎಲ್ಲ ಆಡ್ಬೋದು. ಯಾಕಂದ್ರೆ ಗೇಮ್ಸ್ ಎಲ್ಲ ಫುಲ್ ಅಷ್ಟು ಥ್ರಿಲ್ಲಿಂಗ್ ಆಗಿದೆ. ನೈಸ್, ಚೆನ್ನಾಗಿದೆ ಅನ್ನಿಸ್ತು ನನ್ಗೆ ಡ್ರೈ ಗೇಮ್ಸ್ ಎಲ್ಲ. ಇವಾಗ ಸ್ವಿಮ್ಮಿಂಗ್ ಫೂಲ್ ಅಲ್ಲಿ ಎಂಜಾಯ್ ಮಾಡೋಣ ಬನ್ನಿ. ನಾವು ಸ್ವಿಮ್ಮಿಂಗ್ ಫೂಲ್ಗೆ ಇಳಿತೀವಂದ್ರೆ ಕಂಪಲ್ಸರಿ ಸ್ವಿಮ್ಮಿಂಗ್ ಡ್ರೆಸ್ ಆದ್ರೂ ಹಾಕೊಂಡ್ ಬರ್ಬೇಕು. ಆಕ್ಚುಲಿ ನಮ್ಮ ಹತ್ರ ಸ್ವಿಮ್ಮಿಂಗ್ ಡ್ರೆಸ್ ಏನ್ ಇರ್ಲಿಲ್ಲ, ನಾರ್ಮಲ್ ಈ ತರ ಟಿ ಶರ್ಟ್ ಮತ್ತೆ ಒಂದ್ ಪ್ಯಾಂಟ್ ಇದೆ. ಸೊ ಅದು ಸಹ ಓಕೆ, ಆರಾಮಾಗಿ ಕಂಫರ್ಟಬಲ್ ಆಗಿತ್ತು. ಸ್ವಿಮ್ಮಿಂಗ್ ಡ್ರೆಸ್ ಇರೋರು ನೀವು ತಗೊಂಡ್ ಬಂದ್ರೆ ತುಂಬಾ ಬೆಟರ್ ಅಂತ ಅನ್ಸುತ್ತೆ. ಸೊ ಯುವರ್ ಚಾಯ್ಸ್, ಬಟ್ ಸ್ವಿಮ್ಮಿಂಗ್ ಡ್ರೆಸ್ ಇದ್ರೆ ಬೆಟರ್ ಅಂತ ನನಗ್ ಅನ್ಸಿದ್ದು ಪರ್ಸನಲಿ. ಇನ್ನೊಂದು ಇಲ್ಲಿ ನನ್ಗೆ ಏನ್ ಇಷ್ಟ ಆಯ್ತು ಈ ರೆಸಾರ್ಟ್ ಅಲ್ಲಿ ಅಂದ್ರೆ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ ಫುಲ್ ರೆಸಾರ್ಟ್ನೇ. ಸ್ವಿಮ್ಮಿಂಗ್ ಫೂಲ್ ಅಂತಾನೆ ಹೇಳ್ತಿಲ್ಲ, ಪ್ರತಿ ಒಂದ್ ಗೇಮ್ ಅಲ್ಲೂ ಅಷ್ಟೇ, ಪ್ರತಿ ಒಂದ್ ಪ್ಲೇಸ್ ಅಲ್ಲೂ ಅಷ್ಟೇ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ನನ್ಗೆ ತುಂಬಾ ನೀಟಾಗಿ ಎಲ್ಲ ವಾಟರ್ಸ್ ಎಲ್ಲ ಅಷ್ಟೇ ತುಂಬಾ ನೀಟ್. ಒಂದೊಂದ್ ಸ್ವಿಮ್ಮಿಂಗ್ ಫೂಲ್ ಅಲ್ಲಿ ವಾಟರ್ ಅಷ್ಟು ಕ್ಲಿಯರ್ ಆಗಿ ಇರೋದಿಲ್ಲ, ಬಟ್ ಇಲ್ಲೂ ಅಂತೂ ಫುಲ್ ನಮ್ ಮುಖಾನೇ ಬೇಕಂದ್ರೆ ನೋಡ್ಕೊಂಡ್ರೆ ಕಾಣಿಸ್ತಾ ಇತ್ತು, ಅಷ್ಟು ತುಂಬಾ ಚೆನ್ನಾಗಿತ್ತು. ಇನ್ನು ಫೈನಲಿ ವಾಟರ್ ಫಾಲ್ಸ್ ಅಲ್ಲ ಏನು ಸ್ವಿಮ್ಮಿಂಗ್ ಫೂಲ್ ಇಲ್ದಿದ್ವಿ. ನಮ್ಮ ಅಮ್ಮ ನೋಡ್ರಿ ಭಯ ಪಡ್ಕೊಂಡಿಲ್ಲ ಕುತ್ಕೊಳ್ಳೋದು. ಏನಿಲ್ಲ, ಆಯ್ತು ಬಾ. ನೋಡಿ ಮೇಲ್ಗಡೆ ಜಿಪ್ ಲೈನ್ ಇದೆ. ನೋಡಿ ಗೈಸ್, ಇಲ್ಲಿ ಕಾಲುಂಗ್ರ ಕಳ್ಕೊಂಡಿದ್ದಾರೆ, ಕಾಲುಂಗ್ರ ಹುಡುಕ್ತಾ ಇದ್ದಾರೆ. ನನ್ಗೆ ಕಾಣಿಸ್ತಿಲ್ಲ ಗೈಸ್, ಕಾಲುಂಗ್ರ ಹುಡುಕ್ತಿದ್ದಾರೆ. ಫೈನಲಿ ಕಾಲುಂಗ್ರ ಹುಡುಕೋದು. ಕಾಲುಂಗ್ರ ಕಾಲಿಗೆ ಸಿಗ್ತಾ ಇಲ್ವಂತೆ. ಜಿಪ್ ಲೈನ್ ಏನ್ ಹಿಂಗೋತೈತೆ. ಈ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಕಳ್ಕೊಂಡ್ಬಿಟ್ಟಿದ್ದಾರೆ ಕಾಲುಂಗ್ರ. ವಾವ್, ಸಾಹಸ ಮಾಡ್ತಿದ್ದಾರೆ ನನ್ನ ಹಸ್ಬೆಂಡ್, ಸಾಹಸ ಮಾಡಿ. ಫೈನಲಿ ಒಂದ್ ಕಾಲುಂಗ್ರ ಹುಡ್ಕುದ್ರು ಇವರು ಸಾಹಸ ಮಾಡಿ. ವ್ಲಾಗಿಗೆ ಇವಾಗ ಸತತ ಇನ್ನೊಂದ್ ಕಾಲುಂಗ್ರ ಹುಡ್ಕೋ ಪ್ರಯತ್ನದಲ್ಲಿದ್ದಾರೆ. ಮಿಂಚು, ನಿಮ್ಮಮ್ಮ ಕಾಲುಂಗ್ರ ಎಲ್ಲಿ ಕಳ್ಕೊಂಡ್ರು? ಹೋ ವಾವ್, ಮ್ಯಾಲಿಂದ ನೋಡ್ಲ ಗೈಸ್, ಇವಾಗ ಊಟಕ್ಕೆ ಬೇರೆ ಹೋಗ್ಬೇಕು. ಇನ್ನು ಹೊಟ್ಟೆ ತುಂಬಾ ಹಸಿತೈತೆ. ಎಲ್ಲ ಆಟ ಆಡ್ತಾ ಇದ್ದಾರೆ, ನಾನಿಲ್ಲಿ ರೆಸ್ಟ್ ಮಾಡ್ತಾ ಇದ್ದೀನಿ. ಯಪ್ಪ, ನೀರಂತೂ ಫುಲ್ಲು ಫುಲ್ ಮುಖದವರೆಗೂ ಬರುತ್ತೆ. ಸೊ ನಾನು ಮುಳುಗೆ ಹೊಲ್ಟೋಗ್ತೀನಿ. ನೋಡಿ ಇಲ್ಲೆಲ್ಲ ಯಾವ ಥರ ಇದೆ ಅಂತ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಬರ್ಬೋದು ಗೈಸ್, ಫ್ಯಾಮಿಲಿ ಎಲ್ಲ ಬಂದು ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ತುಂಬ ಚೆನ್ನಾಗಿದೆ, ನೀವೊಂದ್ಸಲ ಟ್ರೈ ಮಾಡಿ. ಸೊ ಇದು ಈ ರೆಸಾರ್ಟ್ ಯಾವ ಲೊಕೇಶನಲ್ಲಿ ಇರೋದು ಅಂತಂದರೆ ತುಮಕೂರು ಮತ್ತು ಶಿರಾ ಅದು ರೋಡ್ ಬರುತ್ತಲ್ಲ ಅಲ್ಲಿರೋದು. ನಾನು ಲೊಕೇಶನ್ ಬೇಕಂದರೆ ಮೆನ್ಷನ್ ಮಾಡಿರ್ತೀನಿ, ಸೊ ನೀವು ನೋಡ್ಕೊಳ್ಬೋದು. ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಬನ್ನಿ. ಚೆನ್ನಾಗಿದೆ, 1000 ರೂಪೀಸ್ ವರ್ತ್ ಅಂತ ಅನ್ನಿಸ್ತು. ಸೊ ನೆಕ್ಸ್ಟ್ ಊಟ ಮಾಡೋಣ. ಇದೆ ಊಟ ಸಂತು.
ಲೀಶಾ ಹೆಂಗೈತೆ ಊಟ? ಊಟ ಎಲ್ಲ ಮುಗಿಸ್ಕೊಂಡ್ವಿ. ಊಟ ಅವರೇಜ್ ಆಗಿತ್ತು. ಸೊ ಇವಾಗ ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಸೈಕ್ಲಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಸೈಕ್ಲಿಂಗ್ ಮಾಡ್ತಾ ಇದ್ದಾರೆ. ಸೊ ಸೈಕಲ್ ನಾವು ತುಳಿದ್ರೆ ಮಾತ್ರ ಪಾಸ್ ಆಗುತ್ತೆ. ಸೊ ಇಲ್ಲಾಂದ್ರೆ ಅಲ್ಲೇ ಸ್ಟ್ರಕ್ ಆಗುತ್ತೆ. ಸೊ ಅವ್ರು ಮುಂಚೆನೆ ಹೇಳ್ತಾರೆ. ಆತರ ಸೈಕ್ಲಿಂಗ್ ಮಾಡಂಗಿದ್ರೆ ಮಾತ್ರ ಹೋಗಿ ಅಂತ. ಭಯ ಪಡ್ಕೊಂಡು ನಿಂತ್ಕೊಂಡ್ರೆ ಅಲ್ಲೇ ಸ್ಟಾಪ್ ಆಗುತ್ತೆ. ನೋಡೋಣ ಬನ್ನಿ ಯಾವ ತರ ಆಡ್ತಾರೆ ಅಂತ. ಹೌದಾ? ಜಿಪ್ಲೈನ್ ಅಷ್ಟೇ ತೋರಿಸ್ತೀವಿ, ಭಯ ಅಂದ್ರೆ ಬಿಡೋದೇ ಇಲ್ಲ ನಾವು. ಸ್ಪೀಡಾಗಿ ಹೋಗುತ್ತೆ ನಮ್ದು. ಬೇರೆ ಜಿಪ್ಲೈನ್ ಥರ ಅಲ್ಲ ನಮ್ದು. ಇನ್ಫಾರ್ಮ್ ಮಾಡ್ತೀವಿ. ಭಯ ಅಂದ್ರೆ ಆಡ್ಸೋದೇ ಇಲ್ಲ. ಅಲ್ಲೇ ಕುತ್ಕೊಳ್ಳಿ ಸರ್, ಕುತ್ಕೊಳ್ಳಿ ಆರಾಮಾಗಿ ಹೋಗಿ. ಬೇಗ ಹಿಡ್ಕೊಂಡು ಹೋಗ್ಬೇಕು, ಬೇಗ ಹಿಡ್ಕೊಳ್ಳಿ. ಥ್ರಿಲ್ಲಿಂಗ್ ಆಗಿದೆ ಸರಿ ಅಪ್ಪ. ಥ್ರಿಲ್ಲಿಂಗ್ ಆಗಿದೆ ನಿಜ. ಹೆಂಗಿದೆ ಮೇಡಮ್? ಥ್ರಿಲ್ಲಿಂಗ್ ಆಗಿದೆ ಸರಿ ಅಪ್ಪ. ಬನ್ನಿ ನಾ ಕೊಡ್ತೀನಿ ಬನ್ನಿ, ನೀವು ಹೆಂಗೆ ಹಾಕೊಂಡು ಟೈಟ್ ಮಾಡ್ಕೊಡಿ. ಇದು ಒಂದು ನಿಮಿಷ ಲೂಸ್ ಮಾಡಿ. ಹೌದು, 2 ಕಾಲು ಒಂದೊಂದು ಹಾಕೊಂಡಿದ್ರೆ ಓಕೆ. ಅದೇ ಥರ ಓಕೆ. ಇನ್ನೂ ಲೂಸ್ ಮಾಡಲ್ಲ ಹಿಡಿದು ಮಾಡ್ಕೊಡಿ. ನಿಜ ಸರ್, ಬೆಂಗಳೂರಲ್ಲೆಲ್ಲ ಹೋಗಿದ್ದೀವಿ, ಇಷ್ಟು ಈ ಥ್ರಿಲ್ಲಿಂಗ್ ಆಗಿ ಇರೋದಿಲ್ಲ ಸರ್. ಬೆಳಗ್ಗೆ ಹೇಳಿದ್ರೆ ಇವ್ರು ಕೇಳಿ ಹೆಂಗಿದೆ ಗೇಮ್ಸ್ ಈಗ ಅಂತ. ಅವ್ರು ಭಯ ಹೋಗೋದು ಹೇಳ್ಬಿಟ್ಟು ರಾಜನ ಜೊತೆ ಹೇಳ್ಬಿಟ್ಟು ಬೆಳಗ್ಗೆ ಒಬ್ರು ಕಸ್ಟಮರು ಗೇಮ್ಸೇ ಭಯ ಆಯ್ತು ಸರ್ ಅಂದ್ಬಿಟ್ಟು ರಾಜನ ಬಂದ್ಬಿಟ್ಟು ಹೇಳೋಣ ನೋಡಿ ಅವ್ರ ಗೇಮ್ಸೇ ಟಫ್ ಆಗ್ಬಿಟ್ಟವೆ. ಹಾಗೆ ಇಲ್ಲಿ ರೈನ್ ಡ್ಯಾನ್ಸ್ ಕೂಡ ಇತ್ತು. ರೈನ್ ಡ್ಯಾನ್ಸ್ ಕೂಡ ಅವರೇಜ್ ಅಂತಾನೆ ಹೇಳ್ಬೋದು. ಹಾಗೆ 2 ಸ್ಟೆಪ್ ಹಾಕೋಣಂತೆ, 2 ಸ್ಟೆಪ್ ಹಾಕ್ದೆ ಅಷ್ಟೇ. ಸೊ ಯಾವ ತರ ಇತ್ತು ಡ್ಯಾನ್ಸ್ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಗೈಸ್. ಏನ್ರ ನೀವೆಲ್ಲ ಟೀ ಕುಡಿತೀರಾ? ಲೀಶಾ ನೀನ್ ಟೀ ಕುಡಿದ್ಯಾ? ಇವಾಗ ಇದೇನಿದು ಟೀ ಕೊಟ್ಟಿದ್ದಾರೆ ಅಂಡ್ ಬೋಂಡ ಕೊಟ್ಟಿದ್ದಾರೆ. ಮಿಂಚು ಓಡ್ಸೋಣ. ನಂದು ಇದ್ರಲ್ಲಿ ಕುತ್ಕೊಂಡ್ಬಿಟ್ರೆ ಯಾರು ಹಿಂದಗಡೆ ಕುತ್ಕೊಳೋದಿಲ್ಲ. ಗೈಸ್ ಫೈನಲಿ ಇದೆಲ್ಲ ಗೇಮ್ಸ್ ಆಡಿದ್ದಾಯ್ತು, ಮತ್ತು ಡ್ಯಾನ್ಸ್ ಎಲ್ಲ ಆಡಿದ್ವಿ. ತುಂಬ ಚೆನ್ನಾಗಿತ್ತು. ಫ್ರೆಂಡ್ಸ್ ಜೊತೆ ಬಂದರೆ ಇನ್ನೂ ಸೂಪರ್ಬಾಗಿರುತ್ತೆ. ಫ್ಯಾಮಿಲಿ ಜೊತೆ ಬಂದ್ರೂ ಚೆನ್ನಾಗಿರುತ್ತೆ. ಬಟ್ ಇನ್ನು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಬಂದರೆ ತುಂಬ ಚೆನ್ನಾಗಿರುತ್ತೆ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು. ಮತ್ತು ನಾರ್ಮಲಾಗಿ ಅಂದರೆ ಈಸಿಯಾಗಿರೋ ಗೇಮ್ಸ್ ಇಲ್ಲ ಇಲ್ಲಿ. ತುಂಬ ಟಫ್ ಇರುತ್ತೆ. ನಾವು ಒಂದೊಂದು ಗೇಮು ಆಡ್ತಾಯಿದ್ರೆ ಫುಲ್ಲು ಥ್ರಿಲ್ಲಿಂಗ್ ಅನಿಸುತ್ತೆ. ಬಟ್ ನಾನು ರೆಸಾರ್ಟ್ಗಳಿಗೆ ಹೋಗಿದ್ದೀನಿ. ಬಟ್ ಈ ಥರ ರೆಸಾರ್ಟ್ನ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ಇದೇ ಫಸ್ಟ್ ಟೈಮು. ತುಂಬ ಚೆನ್ನಾಗಿತ್ತು. ಹಾಗೆ ತುಂಬ ಎಂಜಾಯ್ ಮಾಡಿದ್ವಿ. ಈ ವ್ಲಾಗ್ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಹೇಗನ್ನಿಸ್ತು ಎಕ್ಸ್ಪೀರಿಯನ್ಸು? ಹಾಂ, ಬಟ್ ನಾನು ಹೇಳಿದ್ನಲ್ಲ, ಎಲ್ಲದರಲ್ಲೂ ಅಂದರೆ ರೆಸಾರ್ಟಲ್ಲಿ ತುಂಬ ಈಸಿ ಗೇಮ್ಸ್ ಇರುತ್ತೆ. ಬಟ್ ಇಲ್ಲಿ ಮಾತ್ರ ಫುಲ್ ಥ್ರಿಲ್ಲಿಂಗ್ ಆಗಿತ್ತು. ಯಾಕಂದರೆ ನಾನೇ ಎಷ್ಟೊಂದು ಭಯ ಪಡ್ಕೊಂಡು ಆಡಲೇ ಇಲ್ಲ, ಅಷ್ಟು ಥ್ರಿಲ್ಲಿಂಗ್ ಆಗಿತ್ತು. ಬಟ್ ಅಂತೂ ಎಲ್ಲ ಗೇಮ್ಸ್ನ ಕಂಪ್ಲೀಟ್ ಮಾಡಿದ್ರು ಆಲ್ಮೋಸ್ಟ್ ಅಲ್ಲ. ಹಾಂ, ಬಟ್ ನಿಮಗೆ ಅದರಲ್ಲಿ ಥ್ರಿಲ್ಲಿಂಗ್ ಅನಿಸಿದೆ ಯಾವುದು ಜಾಸ್ತಿ? ಸೈಕ್ಲಿಂಗ್ ಗೈಸ್. ಅದು ಸ್ವಿಮ್ಮಿಂಗ್ ಫೂಲ್ ಮೇಲಾಸ್ ಹೋಗಬೇಕು, ನಾವೇ ತುಳಿತಾ ಇರಬೇಕು. ಬಟ್ ಅದು ಮಾತ್ರ ತುಂಬ ಥ್ರಿಲ್ಲಿಂಗ್ ಅನಿಸ್ತು. ತುಂಬ ಚೆನ್ನಾಗಿತ್ತು. ಓಕೆ ಬಾಯ್ ಗೈಸ್. ಲವ್ ಯು. ಬಾಯ್.